ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶ್ವಾನ್. ಸ್ನೇಹಿತರೆ, ಇವತ್ತಿನ ಟಾಪಿಕ್ ಏನಂತ ಅಂದರೆ, ನಾವು ದೇವರ ಬಳಿ ಹೇಗೆ ಪ್ರಾರ್ಥಿಸ್ಕೊಳ್ಬೇಕು ಆ್ಯಂಡ್ ನಮಗೆ ಮತ್ತೆ ಮತ್ತೆ ಯಾಕೆ ಕಷ್ಟಗಳು ನಮಗೆ ಬರ್ತಾ ಇರುತ್ತೆ ಅನ್ನೋದನ್ನು ನಾವು ಅಷ್ಟು ಫೀಲ್ ಮಾಡ್ತಾ ಇರ್ತೀವಿ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚಿಸ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಆತ್ಮೀಯರೆಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಇಲ್ಲಿವರೆಗೆ ಕಾನ್ಸ್ಟೆಂಟ್ ಪ್ರೀತಿಗೆ ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ, ದಯವಿಟ್ಟು ಫ್ರೀಯಾಗಿ ಸಿಗ್ತಾ ಇರ್ತಕ್ಕಂತಹ ಒಂದು ವಿಷಯಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಮುಂದೊಂದು ದಿನ ಅದನ್ನು ದುಡ್ಡು ಕೊಟ್ಟು ಖರೀದಿ ಮಾಡ್ತಕ್ಕಂತಹ ಸಂಭವವೂ ಕೂಡ ಬರುತ್ತೆ ಅಂತ ಹೇಳ್ತಾ ಟಾಪಿಕ್ ಕಡೆ ಹೋಗೋಣ. ಸ್ನೇಹಿತರೆ, ನಾವು ಎಷ್ಟೋ ಬಾರಿ ನಾವು ದೇವ್ರ ಬಳಿ ಹೇಗೆ ಕೇಳ್ಕೊಳ್ಬೇಕು, ಕಷ್ಟಗಳು ಹೇಗೆ ಬರ್ತಾ ಇರುತ್ತೆ, ಯಾಕಪ್ಪ ನನಗಿಂತಹ ಕಷ್ಟಗಳು ಬರ್ತಾ ಇದೆ, ಪದೇ ಪದೇ ಚೆನ್ನಾಗಿರೋರು ಚೆನ್ನಾಗೇ ಇದ್ದಾರೆ, ಇಷ್ಟೊಂದು ಕಷ್ಟಗಳು ನನಗೆ ಬೇಕಾ, ಕೆಲವೊಂದು ಸಲ ದೇವ್ರು ಇದಾನ, ಭಗವಂತ ಇದಾನ ನಿಜವಾಗ್ಲೂ ಅನ್ನೋ ಒಂದು ಮಟ್ಟಕ್ಕೆ ಹೋಗ್ಬಿಡ್ತೀವಿ. ಸೊ ಈ ಒಂದು ಫೀಲ್ ನಮಗೆ ಯಾಕೆ ಬರುತ್ತೆ, ಕೆಲವೊಂದು ಸಲ ನಾವು ಅಂದ್ಕೊಳ್ತಾ ಇರ್ತೀವಿ, ಸೊ ನನ್ನ ಗ್ರಹಗತಿ ಸರಿ ಇಲ್ಲ, ಸಾಡೆ ಸಾತಿ ಶನಿ ನಡೀತಾ ಇದೆ, ರಾಹು ದೇಶ ಇದೆ, ಎಷ್ಟೋ ಒಂದು ಸಲ ನಮ್ಮ ಗ್ರಹಗಳ ಮೇಲೆ ನಾವು ಬ್ಲೈಂಡ್ ಮಾಡ್ತಾ ಬರ್ತಾ ಇರ್ತೀವಿ. ಸೊ ಭಗವಂತನ ಹತ್ರ ನಾವು ಎಷ್ಟೋ ಜನ ನೀವು ನೋಡ್ತಾ ಇರ್ತೀರ ಸ್ನೇಹಿತರೆ, ಎಷ್ಟೋ ಜನ ಕೆಲವೊಂದು ಮಕ್ಕಳು ಕಳ್ಕೊಂಡಿರೋರು ಇರ್ತಾರೆ, ಕಷ್ಟಪಟ್ಟು ಊಟ ಇಲ್ದಿರೋರು ಇರ್ತಾರೆ, ಒಂದು ಹೊತ್ತು ನಾನು ಅಲ್ಲಿ ದುಡಿದ್ರೇನೆಪ್ಪ ಅಥವಾ ಏನೋ ಒಂದು ಮಾಡಿದ್ರೇ ನನಗೆ ಊಟ ಅನ್ನೋರು ಇರ್ತಾರೆ, ಮತ್ತೇನು ಬೆಳಿಗ್ಗೆ ಎದ್ದರೆ ಕೆಲಸನೇ ಹೋಯ್ತು ಅನ್ನೋರು ಇರ್ತಾರೆ. ಎಷ್ಟೋ ಕಷ್ಟಗಳನ್ನ ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂತಹ ಬದುಕನ್ನು ನಾವು ಸಾಕಷ್ಟು ಜನರನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇಂಥದ್ರ ಮಧ್ಯೆ ಭಗವಂತ ನಮಗೆ ಇಂತಹದನ್ನು ಒಂದು ಒಳ್ಳೆ ಅದ್ಭುತವಾದಂತಹ ಜೀವನವನ್ನು ಎಲ್ಲವನ್ನು ಕೆಲಸ, ಕೈ ಕಾಲು, ಆರೋಗ್ಯ, ಕಣ್ಣು ಎಲ್ಲವನ್ನ ಕರೆಕ್ಟಾಗಿ ಕೊಟ್ಟಿದ್ದಾನೆ ಅಂತ ಅಂದರೆ ಭಗವಂತನ ನಾವು ಎಷ್ಟೋ ದೂಷಿಸ್ತೀವಿ. ಸೊ ನಮಗೆ ಏಕೆ ಕಷ್ಟಗಳು ಬರ್ತವೆ, ಈ ಮನುಷ್ಯ ಜನ್ಮ ಅನ್ನೋದೇ ಎಷ್ಟು ದೊಡ್ಡ ಪುಣ್ಯ ಗೊತ್ತಾ ಸ್ನೇಹಿತರೆ. ಇದನ್ನು ನಮಗೆ ಕಷ್ಟಗಳು ಯಾಕೆ ಬರುತ್ತೆ ಹಾಗಾದರೆ, ನಮ್ಮ ಪ್ರಾರಬ್ಧ ಕರ್ಮ ಅನ್ನೋದೇನಿರುತ್ತೆ, ನಮ್ಮ ಕರ್ಮಗಳನ್ನ ನಾವು ಏನಿಲ್ಲ ನಾವು ತೊಗೊಂಡು ಬಂದಿರ್ತೀವಿ, ಆ ಕರ್ಮಗಳನ್ನ ಒಂದು ರೀತಿಯಲ್ಲಿ ನಾವು ಅದನ್ನು ಕಳ್ಕೊಂಡು ಒಂದು ಅಂಶದ ರೀತಿ ಜೀವನವನ್ನು ಬದುಕೋದಕ್ಕೆ ಈ ಒಂದು ಜನ್ಮ ಬಂದಿರುತ್ತೆ. ಸೊ ಆ ಕರ್ಮಗಳನ್ನ ಕಳೆದುಕೊಂಡು ಒಂದಷ್ಟು ಜೀವನವನ್ನು ಒಂದು ಒಳ್ಳೆ ರೀತಿ ಸರಿಪಡಿಸ್ಲಿಕ್ಕೆ ಆ ಜೀವನವನ್ನು ಭಗವಂತ ನಮಗೆ ಕೊಟ್ಟಿರ್ತಾನೆ. ಸೊ ಆ ಭಗವಂತನಿಗೆ ನಾವು ದೂಷಿಸ್ತಾ ಇರ್ತೀವಿ. ಆದಷ್ಟು ನಮ್ಮ ಬದುಕನ್ನು ಸೆಲೆಬ್ರೇಷನ್ ಮಾಡಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಎಷ್ಟೋ ಜನಕ್ಕೆ ಏನೇನೋ ಇರಲ್ಲ ಸ್ನೇಹಿತರೆ, ಸೊ ಸಾಕಷ್ಟು ಒದ್ದಾಡ್ತಾ ಇರ್ತಾರೆ ಜೀವನಕ್ಕೆ, ಅಷ್ಟು ನಾವು ಭಗವಂತನ ನಿಂದಿಸ್ತೀವಿ, ನಾವು ಎಷ್ಟೋ ಒಂದು ತುಳಿತಾ ಇರ್ತೀವಿ, ನನಗೇ ಯಾಕಿಷ್ಟ ಕಷ್ಟ ಬರ್ತಾ ಇದೆ, ನನಗೇ ಹೇಗೆ ಹೀಗೆ ಸಾಕಷ್ಟು ಒಂದು ನೆಮ್ಮದಿಯಾಗಿರ್ತಕ್ಕಂಥ ಒಂದು ಕ್ಷಣ, ಎಷ್ಟೋ ದಿನ ರಾತ್ರಿ ಮಲಗಿರ್ದಂತಕ್ಕಂಥ ವ್ಯಕ್ತಿಗಳು ಬೆಳಗ್ಗೆ ಎದ್ದರೆ ಅವರು ಕಣ್ಣೇ ಬಿಟ್ಟಿರಲ್ಲ, ಶಿವನ ಪಾದ ಸೇರ್ಕೊಂಡು ಬಿಟ್ಟಿರ್ತಾರೆ. ಸೊ ಭಗವಂತ ನಮಗೊಂದಷ್ಟು ಒಂದು ಆ ದಿನನ ಕೊಟ್ಟಿದ್ದಾನೆ ಅಂತಂದರೆ ಅದನ್ನು ನಾವು ಸೆಲೆಬ್ರೇಷನ್ ಮಾಡಬೇಕು, ಹ್ಯಾಪಿ ಮೂಮೆಂಟ್ನ ನಾವು ಲೀಡ್ ಮಾಡಬೇಕು. ನಿಂದಿಸೋದನ್ನು ಬಿಟ್ಟು ನಮ್ಮ ಕರ್ಮಗಳೇನಿದೆ, ನಾವು ಆ ಪ್ರಾರಬ್ಧ ಕರ್ಮಗಳನ್ನ ತೀರಿಸ್ತಾ ಇದ್ದೀವಿ, ಒಂದು ತಿದ್ಕೊಂಡು ಹೋಗ್ತಕ್ಕಂತಹ ದಾರಿನ ಭಗವಂತ ನಮಗೆ ಸೃಷ್ಟಿ ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಂಡು ನಾವು ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಬದಲಾಗಿ ಮತ್ತೊಂದು ಏನಿಗೆ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಅದನ್ನು ಬ್ಲೈಂಡ್ ಮಾಡ್ತಾ ಹೋಗ್ತಾ ಇರ್ತೀವಿ. ಸೊ ಜಸ್ಟ್ ಥಿಂಕ್ ಮಾಡಿ, ಈ ಮನುಷ್ಯ ಜನ್ಮ ಅನ್ನೋದು ಎಷ್ಟು ಒಂದು ಅದ್ಭುತವಾದಂಥದ್ದು, ಮತ್ತೆ ಹೋದಂತಹ ಜನ್ಮ ಮತ್ತೊಂದು ಬರಲ್ಲ. ಸೊ ಸಪೋಸ್ ನಾವು ಏನನ್ನು ಒಂದು ಆ ಕರ್ಮನ ತಿಳಿಸೋಕೆ ಬಂದಿರ್ತೀವಿ, ಅದನ್ನು ತಿದ್ಕೊಂಡು ಆ ರೂಪದಲ್ಲಿ ಅದನ್ನು ಕಳ್ಕೊಳ್ಳೋಕೆ ಬಂದಿರ್ತೀವಿ, ಆ ಜೀವನವನ್ನು ನಾವು ನಡೆಸ್ಕೊಂಡು ಹೋಗ್ತಾ ಇರ್ತೀವಿ ಸ್ನೇಹಿತರೆ. ಹಾಗಾದರೆ ನಾವು ಭಗವಂತನಲ್ಲಿ ಒಂದು ಪ್ರಾರ್ಥನೆಯನ್ನು ಹೇಗೆ ಸಲ್ಲಿಸಬೇಕು, ಫಾರ್ ಎಕ್ಸಾಂಪಲ್ ಮುಖಾಂತರ ಹೇಳ್ತಾ ಹೋಗ್ತೀನಿ ನಿಮಗೆ. ನಾವೇನಾದರೂ ಇವಾಗ ಮತ್ತು ರಿಲೇಷನ್ ಆಗಿರ್ಬೋದು, ಯಾವುದಾದ್ರೂ ಗೆಸ್ಟ್ ಆಗಿರ್ಬೋದು, ಯಾರ್ಯಾರನ್ನೋ ಕರ್ಕೊಂಡು ಬಂದು ನಮ್ಮ ಮನೆಗೆ ಕೂರಿಸ್ಲಿಕ್ಕಾಗುತ್ತಾ? ಸೊ ಅವ್ರ ಕ್ಯಾರೆಕ್ಟರ್ ಹೇಗೆ, ಅವ್ರು ನಮಗೆ ಗೊತ್ತಿದ್ದಾರಾ, ಅವ್ರ ಭಾವನೆಗಳು ಹೇಗಿದ್ದಾವೆ, ಅವ್ರು ನಮ್ಗೆ ರಿಲೇಷನ್ನ ಎಲ್ಲವನ್ನು ತಿಳ್ಕೊಂಡು ನಾವು ಅವ್ರನ್ನ ಒಂದು ಒಳ್ಳೆ ರೀತಿ ನಮ್ಮ ಮನೆಗೆ ಗೆಸ್ಟಾಗಿ ಕರಿತೀವಲ್ವ, ಅದೇ ರೀತಿ ಭಗವಂತನೂ ಕೂಡ ಅವನ ಬಳಿಗೆ ನಮ್ಮನ್ನು ಕರೆಸ್ಕೊಳ್ತಾನೆ. ಸೊ ಕೆಲವೊಂದು ಸಲ ನಾವು ಅಂದ್ಕೊಳ್ತೀವಿ, ನಾವು ಆ ದೇವರ ದರ್ಶನವನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ, ಈ ದೇವರ ದರ್ಶನವನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ, ಇಷ್ಟು ದುಡ್ಡು ಖರ್ಚಾಯಿತು ನನ್ನ ಹತ್ರ, ಅಷ್ಟು ದುಡ್ಡು ಖರ್ಚಾಯಿತು ನನ್ನ ಹತ್ರ ಅಂತ ಎಷ್ಟೋ ಬಾರಿ ನಾವು ಹೇಳ್ಕೊಳ್ತಾ ಇರ್ತೀವಿ ಸ್ನೇಹಿತರೆ. ಆದರೆ ಭಗವಂತನ ಒಂದು ಆಜ್ಞೆ ಇಲ್ಲದೆ, ಅವನ ಒಂದು ನಮ್ಮನ್ನು ಒಂದು ಕರೆಯುವಿಕೆ ಆ ಕ್ಷಣ ಇಲ್ಲದೆ ಭಗವಂತನ ಬಳಿ ನಾವು ಹೋಗಿರ್ತೀವಿ. ಫಾರ್ ಎಕ್ಸಾಂಪಲ್, ಎಷ್ಟೋ ಸಲ ನಾನು 2 ಬಾರಿ ಮಂತ್ರಾಲಯಕ್ಕೆ ಹೋಗಿದ್ದೇನೆ. ಎಷ್ಟೋ ಈ ವರ್ಷ ನಾನು ಹೋಗ್ಬೇಕಂತಲೇ ಅಂದ್ಕೊಂಡು ಎಷ್ಟೋ ಪ್ರಯತ್ನ ಪಟ್ಟೆ, ಬಟ್ ಅವೆ ಸ್ಟಿಲ್ ಆಗ್ತಾ ಇಲ್ಲ. ಭಗವಂತನ ಕರೆಯುವಿಕೆ ನನ್ನ ಕೂಗು ಇನ್ನು ಭಗವಂತನಿಗೆ ಕೇಳಿಸಿಲ್ಲ. ಸೊ ಹಾಗೆ ಭಗವಂತನ ಆ ಒಂದು ಆಜ್ಞೆ ಇಲ್ಲದೆ ನಾವು ಭಗವಂತನ ದರ್ಶನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟು ಇನ್ನೊಂದೇನಪ್ಪ ಅಂತ ಅಂದರೆ,
ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕಾದ್ರೆ ಹೋಗಿ ನಾವು ಅವನಿಗೆ ಒಂದು ಥ್ಯಾಂಕ್ಸನ್ನು ಹೇಳಬೇಕು. ಯಾಕಂದರೆ ಇಷ್ಟೊಂದು ದೊಡ್ಡಂತಹ ಒಂದು ಗಿಫ್ಟ್ ಕೊಟ್ಟಿದ್ದಾನೆ, ಅವನ ಅನುಗ್ರಹ ಆಗೋದಕ್ಕೆ ಅವನು ನಮ್ಮನ್ನು ಕರೆಸಿದ್ದಾನೆ ಅಂತ ಅಂದರೆ ಅವನಿಗೆ ನಾವು ಮೊದಲನೇದಾಗಿ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ತಂದೆ ತಾಯಿ ಹೇಗೆ ನಮ್ಮನ್ನು ಪ್ರೀತಿಸ್ತಾರೋ, ನಮಗೊಂದು ಒಳಿತನ್ನು ಈ ರೀತಿ ಒಳಿತಾಗಬೇಕು ಅಂತ ಬಯಸ್ತಾರೋ, ಅದೇ ರೀತಿಯ ಭಗವಂತನ ಆ ಒಂದು ಯೂನಿವರ್ಸ್ನ ನಾವು ಮಕ್ಕಳು ಅಂತ ಅಂದಮೇಲೆ ನಮ್ಗೆ ಒಳ್ಳೆಯದನ್ನೇ ಬಯಸ್ತಾ ಇರುತ್ತೆ. ಮೊದಲನೇದಾಗಿ ನಾವು ಭಗವಂತನಿಗೆ ಥ್ಯಾಂಕ್ಸನ್ನು ಹೇಳಬೇಕು. ಫಾರ್ ಎಕ್ಸಾಂಪಲ್, ನಾವು ನಮ್ಮ ದೇವರಿಗೆ ಹೋಮ ಹವನ ಮಾಡಿಸ್ತೆ ಅಷ್ಟೆಲ್ಲ ಪೂಜೆ ಮಾಡಿಸ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಯೂನಿವರ್ಸ್ ಆ್ಯಂಡ್ ಭಗವಂತ ಇಷ್ಟೆಲ್ಲ ಸೃಷ್ಟಿ ಮಾಡಿರೋನು ನಾವು ಒಂದಷ್ಟೇನೋ ತೊಗೊಂಡೋಗಿ ಕೊಟ್ಬಿಟ್ರೆ ಖುಷಿ ಪಡ್ತಾನ. ಸೊ ನಾವೇನು ಮಾಡಬೇಕಂತ ಅಂದರೆ, ನನಗೆ ಇಂತಹದೊಂದು ಸೃಷ್ಟಿಯಾದಂತಹ ಒಂದು ಒಳ್ಳೆ ಬದುಕನ್ನು ಕೊಟ್ಟಿರೋದಕ್ಕೆ ಭಗವಂತ ನಾನೊಂದು ಸೆಲೆಬ್ರೇಷನ್ನ ಮಾಡ್ತಾ, ಒಂದು ಒಳ್ಳೆ ಎಂಜಾಯ್ ಮಾಡ್ತಾ, ಪ್ರತಿ ಕ್ಷಣವನ್ನು ಒಂದು ಒಳ್ಳೆ ಸವಿತಾ ಒಂದು ಜೀವನವನ್ನು ಮಾಡ್ತಾ ಇರ್ತೀನಿ ಅಂತ ಹೇಳಿ ಭಗವಂತನಿಗೆ ಗೊತ್ತಿದೆ ನಾನು ಯಾವ ಟೈಮಲ್ಲಿ ಏನು ಮಾಡಬೇಕು, ನನಗೆ ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಗೊತ್ತಿದೆಯಾ, ನಾವು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದರೆ ಬಹಳಷ್ಟು ಜನ ನೋಡಿದ್ದೀನಿ, ನನಗೆ ಮದುವೆ ಆಗಲಿ, ನನ್ನ ಕಾರ್ ತೊಗೊಳ್ಬೇಕು, ಮನೆ ತೊಗೊಳ್ಬೇಕು, ಆ ಹರಕೆ ಇದೆ, ಈ ಹರಕೆ ಇದೆ. ಒಬ್ಬ ಮನುಷ್ಯ ನಮ್ಮ ಜೀವನ ಒಂದು ಕಣಕಣವನ್ನು ಸೃಷ್ಟಿ ಮಾಡಿ ಈ ಜನ್ಮಕ್ಕೆ ನಮ್ಮನ್ನು ತಾಳಿಸಿದ್ದಾನೆ ಅಂದರೆ ನಮಗೆ ಏನು ಬೇಕು ಬೇಡ, ನಾವು ಯಾವ ರೀತಿ ತಪ್ಪು ಮಾಡಿದ್ರೆ ಅಥವಾ ಯಾವ ರೀತಿ ಬುದ್ಧಿ ಕಲಿತ್ರೆ ಜೀವನದಲ್ಲಿ ಒಂದು ಒಳ್ಳೆ ಸಕ್ಸಸ್ನ ಕಾಣ್ತೀವಿ ಅನ್ನೋದು ಪ್ರತಿಯೊಂದು ಗೊತ್ತಿರುತ್ತೆ. ಭಗವಂತ ನನಗೆ ನಿನ್ನ ಅನುಗ್ರಹವನ್ನು ಕೊಡಪ್ಪ, ನಿನ್ನ ಪ್ರೀತಿಸ್ತಕ್ಕಂಥ ನನಗೆ ಒಂದು ಪ್ರೀತಿಯ ಒಂದು ಬಾಂಧವ್ಯವನ್ನು ಕೊಡಪ್ಪ ಅಂತ ಭಗವಂತನಲ್ಲಿ ನಾವು ಕೇಳ್ಕೊಳ್ತಕ್ಕಂಥದ್ದು ಬಹಳಷ್ಟು ಜನ ಕಡಿಮೆ. ಸ್ನೇಹಿತರೆ, ನಾನು ಯಾವಾಗಲೂ ಅಷ್ಟೇ ಭಗವಂತನಲ್ಲಿ ಹೋದಾಗ ನನಗೆ ಅದು ಬೇಕು ಇದು ಬೇಕು ಅಂತ ಕೇಳಲಿಕ್ಕೆ ಬರಲ್ಲ. ಇದ್ದಕ್ಕಿದ್ದಾಗೇನೆ ಸ್ಟಿಲ್ ನನ್ನ ಕಣ್ಣಲ್ಲಿ ಕಣ್ಣೀರು ಬರ್ತಾ ಇರುತ್ತೆ. ಯಾಕಂದರೆ ಭಗವಂತನಿಗೆ ನಾನು ಹತ್ತಿರ ಆಗ್ತಾ ಇದ್ದೀನಿ ಅನ್ನೋ ಒಂದು ಫೀಲ್ ಬರುತ್ತೆ. ಭಗವಂತನಿಗೆ ಗೊತ್ತಿದೆ ನಮಗೇನು ಕೊಡಬೇಕು ಅಂತ. ಹಾಗಾಗಿ ನಮ್ಮ ಆಸೆ ಆಕಾಂಕ್ಷೆಗಳನ್ನು ಅವನ ಮುಂದೆ ಇಡೋದ್ರ ಬದಲು ನನಗೆ ನಿನ್ನ ಬಳಿ ಕರೆಸ್ಕೊಂಡಿದ್ಯಾ ತಂದೆ, ತುಂಬಾ ಥ್ಯಾಂಕ್ ಯು ಅಂತ ಹೇಳ್ತಾ ಬನ್ನಿ. ಮತ್ತು ನಿಮ್ಮ ಜೀವನದಲ್ಲಿ ಚಿಕ್ಕ ಪುಟ್ಟ ಯಾವುದೇ ಇರಲಿ, ತಂಗಿ ಇರಲಿ, ಅಣ್ಣ ಇರಲಿ, ಅಪ್ಪ ಇರಲಿ, ಅಮ್ಮ ಇರಲಿ, ರಿಲೇಷನ್ ಇರಲಿ, ಅಥವಾ ಇವತ್ತೊಂದು ಒಳ್ಳೆ ಊಟ ಮಾಡಿದೆ ಅನ್ನೋದಾಗಿರ್ಬೋದು, ಇವತ್ತೊಂದು ಒಳ್ಳೆ ಫ್ರೆಂಡ್ ಸಿಕ್ಕಿದ್ದಾರೆ ಅನ್ನೋದಾಗಿರ್ಬೋದು, ಇವತ್ತು ನಾನು ರಾತ್ರಿ ಮಲಗಿ ಬೆಳಿಗ್ಗೆ ಎದ್ದೆ ಅಂದಾಗಲೂ ಕೂಡ ಒಂದು ಥ್ಯಾಂಕ್ಸ್ ಅಂತ ಹೇಳಿ. ಯಾಕಂತ ಅಂದರೆ ಭಗವಂತ ನಮ್ಗೆ ಇಂಥ ಸೃಷ್ಟಿ ಮಾಡಿ ಎಲ್ಲವನ್ನ ಕೊಟ್ಟಿದ್ದಾನೆ ಅಂತಂದರೆ ನಮಗೆ ಧನ್ಯವಾದವನ್ನು ಸಲ್ಲಿಸಬೇಕು. ನೆಕ್ಸ್ಟು ನಾವು ಭಗವಂತನಲ್ಲಿ ಒಂದು ಸಾರಿನ ಕೇಳ್ತಾ ಬನ್ನಿ. ನಾವು ಮಾಡಿರ್ತಕ್ಕಂಥ ತಪ್ಪು ನಮಗೆ ಅತ್ಯದ್ಭುತವಾದಂತಹ ಗಿಫ್ಟ್ ಅಂತ ಅಂದರೆ ನಮ್ಮ ಆರೋಗ್ಯ, ನಮ್ಮ ದೇಹ. ಎಷ್ಟೋ ಸಲ ನಾವು ನಮ್ಗೆ ಇಷ್ಟ ಆದವರು ಬಿಟ್ಟು ಹೋದ್ರು ಅಂತ ಡಿಪ್ರೆಷನ್ಗೆ ಆಗ್ತೀವಿ, ಊಟ ಬಿಟ್ಟಿರ್ತೀವಿ, ನಮಗೆ ನಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಆಗಿಲ್ಲ ಅಂತ ಮೈಂಡ್ಗೆ ಸ್ಟ್ರೆಸ್ ಕೊಟ್ಟಿರ್ತೀವಿ, ಕೆಲವೊಂದು ಸಲ ನಾವೊಂದು ವ್ಯಾಯಾಮ ಮಾಡಿರಲ್ಲ, ಒಂದು ದೇಹಕ್ಕೆ ಸ್ಟ್ರೆಸ್ಸನ್ನು ಕೊಟ್ಟಿರ್ತೀವಿ. ಆ ಒಂದು ಸಾರಿನ ಕೇಳ್ತಾ ಬನ್ನಿ. ನೆಕ್ಸ್ಟು ಎಲ್ಲರನ್ನ ಕೂಡ ಒಂದು ಪಾಸಿಟಿವ್ ವೈಬಲ್ಲಿ ಪ್ರೀತಿಸ್ತಾ ಬನ್ನಿ. ಯಾಕಂದರೆ ಸಾರಿ ಹೇಳೋದ್ರಿಂದ, ಧನ್ಯವಾದ ಹೇಳೋದ್ರಿಂದ ನಮ್ಮ ತಪ್ಪು ಏನು ಅನ್ನೋದು ಗೊತ್ತಾಗ್ತಾ ಇರುತ್ತೆ ಅಲ್ವಾ. ಸಾಕಷ್ಟು ಜನ ಮಾಡ್ತಕ್ಕಂಥ ತಪ್ಪೇ ಇದು. ನಾನು ಇನ್ನೊಬ್ಬರ ಮುಂದೆ ನಾನು ಸಾರಿ ಹೇಳಲ್ಲ. ಭಗವಂತನಿಗೆ ನಮಗೆ ಇಂತಹದೊಂದು ಬದುಕನ್ನು ಕೊಟ್ಟಿದ್ದಾನೆ ಅಂತ ಅಂದಮೇಲೆ ಸಾರಿ ಹೇಳೋದ್ರಿಂದ ಏನೂ ತಪ್ಪಾಗಲ್ಲ, ಏನೇನೂ ಕಳ್ಕೊಳ್ಳೋದೇನಿಲ್ಲ ಅಲ್ವಾ ಸ್ನೇಹಿತರೆ. ಹಾಗಾಗಿ ಭಗವಂತನಿಗೆ ಒಂದು ಸಾರಿನ ಸಲ್ಲಿಸ್ತಾ ಬನ್ನಿ. ಎಷ್ಟು ಅತ್ಯದ್ಭುತವಾದಂತಹ ಬದುಕನ್ನು ನಮಗೆ ಎಷ್ಟು ಅತ್ಯುನ್ನತವಾಗಿ ಕೊಟ್ಟಿದ್ದಾನಲ್ವ, ಅಂತಹ ಭಗವಂತನಿಗೆ ಒಂದು ಧನ್ಯವಾದವನ್ನು ಸಲ್ಲಿಸೋದ್ರಿಂದ ಎಕ್ಸ್ಟ್ರಾರ್ಡಿನರಿ ಲೈಫ್ ನಮ್ಮದಾಗುತ್ತೆ. ಸೊ ಇಷ್ಟನ್ನು ನಮ್ಮ ಲೈಫಲ್ಲಿ ಎಷ್ಟು ಒಂದು ಕನ್ಸಿಡರ್ನ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಜೀವನವನ್ನು, ಎಷ್ಟೋ ಸಲ ನಮ್ಮ ತಾಯಿ ತಂದೆಗಳು ಕೂಡ ನಮಗೇನು ಬೇಕು ಬೇಡ ಅನ್ನೋದನ್ನೆಲ್ಲ ಒಂದು ಯೂನಿವರ್ಸ್ ಇಷ್ಟೆಲ್ಲ ಒಂದು ಸೃಷ್ಟಿಯಾಗಿದೆ ಅಂದಮೇಲೆ ನಮಗೇನು ಬೇಕು ಬೇಡ ಅನ್ನೋದನ್ನೆಲ್ಲ ಭಗವಂತ ನಮಗೆ ಕೊಟ್ಟಿರ್ತಾನೆ. ನಾವು ಮಾಡ್ತಕ್ಕಂತಹ ಕೆಲಸಗಳು ಪ್ರಾಮಾಣಿಕವಾಗಿರಲಿ, ಒಳ್ಳೆ ರೀತಿ ಇರಲಿ, ಯಾರಿಗೂ ಕೂಡ ಕೆಟ್ಟದನ್ನು ಬಯಸೋದು ಬೇಡ. ಸೊ ಭಗವಂತ ನಾವು ಮತ್ತೊಬ್ಬರು ಬದುಕ್ತಿದ್ದಾರಲ್ಲ ಅನ್ನೋ ಒಂದು ಫೀಲಲ್ಲೇ ಆ ಹೀಲ್ ಮಾಡ್ತಕ್ಕಂಥ ಶಕ್ತಿ ನಮಗೆ ನೆಗೆಟಿವ್ ಎನರ್ಜಿ ಆಗುತ್ತೆ. ಭಗವಂತನಲ್ಲಿ ಹೋದಂತಹ ಒಂದು ಆ ಕ್ಷಣವನ್ನು, ಆ ಭಗವಂತನಲ್ಲಿ ನಾನು ಹೋಗಿ ಆ ಭಗವಂತನ ಹತ್ರ ಮಲಗಿದ್ದೀನಿ, ಆ ಭಗವಂತನ ಹತ್ರ ನೋಡಿ ಖುಷಿ ಪಡ್ತಿದ್ದೀನಿ ಅನ್ನೋದನ್ನು ಖುಷಿಪಡಿ, ನನಗೆ ಅದು ಬೇಕು, ನನಗೆ ಇದು ಬೇಕು ಅನ್ನೋ ಜೀವನವನ್ನು ದಂದಾಟದಿಂದ ಹೋದರೆ ಭಗವಂತ ನಾವು ಸಾಕಷ್ಟು ಕರ್ಮಗಳ ಜೊತೆಗೆ ಈ ಕರ್ಮನೂ ಕೂಡ ಹೀಲಾಗ್ತಾ ಬರುತ್ತೆ. ಸೊ ಎಲ್ಲ ಸಣ್ಣ ಪುಟ್ಟ ವಿಷಯಗಳಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳ್ತಾ ಬನ್ನಿ. ಎಷ್ಟು ಅತ್ಯದ್ಭುತವಾದ ಜೀವನ ಆಗುತ್ತೇನ್ರಿ ಇದು. ಎಷ್ಟೆಷ್ಟು ಆಕಾರ ವಿಕಾರ, ಬಣ್ಣ ಬಣ್ಣದ ಚಿಟ್ಟೆ, ಹುಳಗಳು, ಮರಳುಗಳು, ಕಾಡು, ಗಿಡ, ಮರ, ಎಷ್ಟು ಅತ್ಯುನ್ನತವಾಗಿ ಸೃಷ್ಟಿ ಮಾಡಿರ್ತಕ್ಕಂಥ ಈ ಭಗವಂತನಿಗೆ ಮನುಷ್ಯ ಜನ್ಮ ಅನ್ನೋದು ಎಷ್ಟು ಅತ್ಯಮೂಲ್ಯವಾದುದು ಅಂತ ಅಂದರೆ, ಈ ಒಂದು ಎಷ್ಟು ಸಾವಿರ ದಶಕೋಟಿ ಒಂದು ಜೀವರಾಶಿಗಳಿದ್ದಾವೆ, ಅದನ್ನೆಲ್ಲ ಹೊರತುಪಡಿಸಿ ಮನುಷ್ಯ ಅನ್ನೋನಿಗೆ ತಪ್ಪು ಮಾಡಿದರೆ ಜೈಲು, ನಾವು ತಪ್ಪು ಮಾಡ್ತೀವಿ
ನೀನು ತಪ್ಪು ಮಾಡ್ತಿದ್ಯಾ ಅಂತ ಹೇಳೋರಿದ್ದಾರೆ, ಮತ್ತು ನನಗೆ ಊಟ ಚೆನ್ನಾಗಿಲ್ಲ ಅನ್ನೋವಂಥ ಬುದ್ಧಿ ಇದೆ. ಸೊ ಎಷ್ಟೋ ಜೀವರಾಶಿಗಳಿಗೆ ಈ ಮನುಷ್ಯನನ್ನು ಹೊರತುಪಡಿಸಿ ನಾನು ಮಾಡ್ತಿರೋದು ತಪ್ಪು ಅನ್ನೋದು ಅರಿವಿರುತ್ತೆ. ಆದರೆ ಈ ಮನುಷ್ಯನಿಗೆ ನಾನು ಮಾಡ್ತಕ್ಕಂಥ ತಪ್ಪೇನಿದೆ, ನನ್ನ ಬದುಕು ಹೇಗೆ ನಡೀತಾ ಇದೆ, ಯಾಕಂದರೆ ನಾನು ಕೊಲೆ ಮಾಡಿದ್ರೆ, ನಾನು ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡೋಕ್ಕೆ ಅಂತಹದ್ದಿದೆ, ಜೈಲು ಅನ್ನೋದಿದೆ, ಪ್ರತಿಯೊಂದು ಒಂದು ಸಿಸ್ಟಮ್ಯಾಟಿಕ್ಸ್ಗಳೆಲ್ಲ ಇದೆ, ಬುದ್ಧಿವಂತ, ಎಜುಕೇಷನ್ ಇದೆ, ಹಣ ಮಾಡಬೇಕು ಅನ್ನೋ ಟ್ಯಾಲೆಂಟ್ ಇದೆ. ಆದರೆ ಎಷ್ಟೋ ಜೀವರಾಶಿಗಳ ಮುಂದೆ ಈ ಮನುಷ್ಯ ಅನ್ನೋನು ನಾಲಾಯಕ ಆಗ್ತಾ ಇದ್ದಾನೆ. ಸೊ ಬದುಕಲ್ಲಿ ನಾನು ಬೇಡ್ಕೊಳ್ತೀನಿ, ನನಗಿದು ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಭಗವಂತನಿಗೆ ನಾನು ಎಷ್ಟು ಹತ್ತಿರ ಆಗಬೇಕು ಅನ್ನೋದನ್ನು ನೋಡಿ ಭಗವಂತ ಸಾಕಷ್ಟು ಯೂನಿವರ್ಸ್ ನಿಮಗೆ ಸಾಕಷ್ಟು ಎಲ್ಲವನ್ನು ತಲುಪಿಸ್ಲಿಕ್ಕೆ ಆ್ಯಂಡ್ ತಲುಪಿಸೋದಕ್ಕೆ ಖಂಡಿತವಾಗಿಯೂ ಕೂಡ ನಿಮ್ಮ ಜೊತೆ ಯಾವಾಗಲೂ ಇರ್ತಾನೆ ಅಂತ ಹೇಳ್ತಾ ನಮ್ಮ ಬದುಕು ತುಂಬಾ ಅತ್ಯುನ್ನತವಾದಂತಹ ಫುಲ್ಫಿಲ್ ಆದಂತಹ ಒಂದು ಒಳ್ಳೆ ಲೈಫ್ ಸ್ಟೈಲ್ ಆಗುತ್ತೆ ಅಂತ ಹೇಳ್ತಾ, ಈ ಟಾಪಿಕ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ.